ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಮೊಲ ತನ್ನ ಪುಟ್ಟ ಮರಿಗಳೊಂದಿಗೆ ಸಂತೋಷವಾಗಿ ವಾಸಿಸುತ್ತಿತ್ತು. ಆ ಮರಿಗಳು ತುಂಬಾ ಮುದ್ದಾಗಿದ್ದು, ದಿನವಿಡೀ ಗೆಳೆಯರೊಂದಿಗೆ ಪುನಪುಣನೆ ನೆಗೆಯುತ್ತಾ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದರು. ಆದರೆ ಒಂದು ದಿನ ಮರಿಮೊಲ ಮಂಕಾಗಿ ಬಂದು ಅಮ್ಮ ಮೊಲದ ಪಕ್ಕ ಕುಳಿತಿತು. ಅಮ್ಮ, ಇಂದು ನನಗೆ ಆಟಕ್ಕೆ ಹೋಗಬೇಕೆನ್ನಿಸುವುದಿಲ್ಲ ಎಂದು ಮೃದುವಾಗಿ ಹೇಳಿತು. ಅದನ್ನು ಕೇಳಿದ ತಾಯಿ ಮೊಲ ಅಚ್ಚರಿಗೊಂಡು, ಏಕೆ ಮಗುವೇ, ಏನಾಯಿತು ಎಂದು ಪ್ರೀತಿಯಿಂದ ಕೇಳಿತು. ಮರಿಮೊಲ ಕ್ಷಣಕಾಲ ಮೌನವಾಗಿದ್ದು ನಂತರ ಹೇಳಿತು, ಅಮ್ಮ, ನನ್ನ ಗೆಳೆಯರು ಎಲ್ಲರೂ ಒಳ್ಳೆಯವರೇ. ಆದರೆ ಕೆಲವರು ಗೆಳೆತನದ ಮುಖವಾಡ ಹಾಕಿಕೊಂಡಿದ್ದಾರೆ. ತಾಯಿ ಮೊಲ ಏನಾಯಿತು ಎಂದು ಕೇಳಿತು. ಮರಿ, ಅಮ್ಮ, ನಾವೆಲ್ಲ ಚೆನ್ನಾಗಿ ಆಟವಾಡಿಕೊಂಡು ಇರುತ್ತೇವೆ. ಕೆಲವೊಮ್ಮೆ ಸಹಜವಾಗಿ ನಮ್ಮ ಭಾವನೆಗಳನ್ನು ಕೆಲವರೊಂದಿಗೆ ಹಂಚಿಕೊಳ್ಳುತ್ತೇವೆ. ಯಾರಾದರೂ ಏನಾದರೂ ಅಂದಿದ್ದರೆ, ಏನಾದರೂ ಆಗಿದ್ದರೆ, ಹೀಗೆ ಆಗಬಾರದಾಗಿತ್ತು, ಹೀಗೆ ಮಾಡಬಾರದಾಗಿತ್ತು, ಹೀಗೆ ಅನ್ನಬಾರದಾಗಿತ್ತು ಎಂದು ಅನ್ನುತ್ತೇವೆ. ಆದರೆ ಈ ಜನ ನನ್ನಿಂದ ಮಾತು ಹೊರಡಿಸುತ್ತಾರೆ, ನಂತರ ನಾನು ಮಾತನಾಡಿದ್ದನ್ನು ಅವರಿಗೆ ಹೇಳಿಬಿಡುತ್ತಾರೆ. ನಿನ್ನ ಬಗ್ಗೆ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರೆಂದು. ಇದರಿಂದ ನಮ್ಮ ನಡುವೆ ತಪ್ಪು ಭಾವನೆಗಳು ಹುಟ್ಟುತ್ತವೆ. ವಿಶ್ವಾಸಕ್ಕೆ ಬಿರುಕು ಬೀಳುತ್ತದೆ. ಮರಿಯ ಮಾತು ಕೇಳಿ ತಾಯಿ ಮಗು ನಗುತ್ತಾ ಹೇಳಿತು, ಮಗು, ಅವರ ಬಗ್ಗೆ ಚಿಂತಿಸಬೇಡ. ಎಲ್ಲರೂ ಒಳ್ಳೆಯವರೇ. ಇದರಿಂದ ನೀನೊಂದು ಪಾಠ ಕಲಿತೆಯಲ್ಲವೇ? ನೀನು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಳಲ್ಲವೆಂದು ನನಗೆ ಗೊತ್ತು. ಕೆಲವರು ಸುಮ್ಮನೆ ನಿನ್ನಿಂದ ಮಾತು ಹೊರಡಿಸುತ್ತಾರೆ. ಅದನ್ನು ಆಯಾ ವ್ಯಕ್ತಿಗಳಿಗೆ ಹೇಳುತ್ತಾರೆ. ನೀನು ಸುಮ್ಮನೆ ಕೆಟ್ಟವಳಾಗುತ್ತಿ. ಆದ್ದರಿಂದ ಮಾತಿನ ಮೇಲೆ ನಿಗಾ ಇಡು. ಅವರಲ್ಲಿ ನಿಜವಾದ ಆತ್ಮೀಯತೆ ಇರುವುದಿಲ್ಲ. ಅದು ಕೇವಲ ಮೇಲಿನ ಗೆಳೆತನವಾಗಿರುತ್ತದೆ. ಹಲವು ಕಡೆ ಮಾತಿನಲ್ಲಿ ಗೆಳೆತನದ ಸಿಹಿ ತುಂಬಿದ್ದರೆ ಅದೇ ಪ್ರೀತಿ ಒಳಗೆ, ಅಂದರೆ ಹೃದಯದಲ್ಲಿ ಇರುವುದಿಲ್ಲ. ಮಗು, ಈ ಜಗತ್ತಿನಲ್ಲಿ 3 ಬಗೆಯ ಗೆಳೆಯರಿರುತ್ತಾರೆ. ಮೊದಲನೆಯದಾಗಿ, ಕೆಲವರು ನೀನು ಹೇಳಿದ್ದನ್ನು ಎಲ್ಲ ಕೇಳಿಸಿಕೊಳ್ಳುತ್ತಾರೆ. ನಂತರ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಿಂದ ಬಿಟ್ಟುಬಿಡುತ್ತಾರೆ. ಒಳ್ಳೆಯವರೇ, ಸಹಾಯ ಮಾಡುತ್ತಾರೆ, ಆದರೆ ಅವರಲ್ಲಿ ಆಳವಾದ ಆತ್ಮೀಯತೆ ಇರುವುದಿಲ್ಲ. ನೀನು ಅವರೆದುರಿಗೆ ಹೇಳಿದರೂ ಅಷ್ಟೇ, ಹೇಳದಿದ್ದರೂ ಅಷ್ಟೇ. ಎಲ್ಲ ಕಾಲಗಳಲ್ಲಿ ನಿನ್ನ ಕಷ್ಟ ಸುಖಕ್ಕೆ ಆಗಿ ಬರುವರೆಂದು ಹೇಳಲಾಗುವುದಿಲ್ಲ. ಇವರಿಗೆ ಸಮಯ ಕಳೆಯಲು ಯಾರಾದರೂ ಬೇಕಾಗಿರುತ್ತಾರೆ. ಹೇಳಿದ್ದು ಕೇಳುತ್ತಾರೆ, ತಾವು ಏನಾದರೂ ಹೇಳುತ್ತಾರೆ, ಮರೆಯಾಗುತ್ತಾರೆ. ಎರಡನೆಯ ಬಗೆಯ ಗೆಳೆಯರು ಹೇಗೆಂದರೆ, ಇತರರು ಹೇಳಿದ್ದನ್ನು ಆಸ್ಥೆಯಿಂದ ಕೇಳುತ್ತಾರೆ, ನಂತರ ಎಲ್ಲರಿಗೂ ಹೇಳುತ್ತಾ ತಿರುಗುತ್ತಾರೆ. ಇದರಿಂದ ಮಾತನಾಡಿದವರು ಕೆಡ್ವರಾಗಿ ಕಾಣುತ್ತಾರೆ. ಅಲ್ಲದೆ ಆ ವ್ಯಕ್ತಿಗೂ ಹೇಳುತ್ತಾರೆ. ನೀನು ನಿನ್ನ ಮನದ ಭಾರ ಕಡಿಮೆ ಮಾಡಿಕೊಳ್ಳಲು ಹೇಳಿಕೊಂಡಿರುತ್ತಿ, ಅದನ್ನೇ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಅಕಾರಣವಾಗಿ ನೀನು ಗೆಳೆತನ, ವಿಶ್ವಾಸ ಕಳೆದುಕೊಳ್ಳುತ್ತಿ. ಹಲವರು ಇಬ್ಬರ ನಡುವೆ ಶೀತಲ ಸಮರ ಹಚ್ಚಿ ತಮಾಷೆ ನೋಡುತ್ತಾರೆ. ಇಂತಹವರಿಂದ ನೀನು ಜಾಗರೂಕನಾಗಿರಬೇಕು. ಇಲ್ಲಿಯೂ ನಿನ್ನ ಬಗ್ಗೆ ಮೊದಲಿನವರಂತೆ ಹೇಳಿಕೊಳ್ಳುವಂತಹ ಆತ್ಮೀಯತೆ ಇರುವುದಿಲ್ಲ. ಅವರಿಗೆ ನಿನಗಿಂತ ಇನ್ನೊಬ್ಬರು ಮುಖ್ಯವಾಗಿರುತ್ತಾರೆ. ಅಂದರೆ ಎಷ್ಟೇ ಆತ್ಮೀಯವಾಗಿ ಮಾತನಾಡಿದರೂ ನೀನು ಮತ್ತೆ ಹೊರಗಿನವನೇ. ಮುಖದ ಮೇಲಿನ ಭಾವ ಒಂದಾದರೆ ಆಂತರ್ಯದ ಭಾವ ಬೇರೆಯೇ ಇರುತ್ತದೆ. ಮಾತಿನಲ್ಲಿರುವ ಪ್ರೀತಿ ಮನದಲ್ಲಿರುವುದಿಲ್ಲ. ಮೂರನೆಯ ಬಗೆಯೊಂದಿದೆ. ಅವರ ಬಳಿ ನೀನು ಏನೇ ಹೇಳಿದರೂ ಅದನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ. ಎಲ್ಲಿಯೂ ಹೊರಗೆ ಬಾಯಿ ಬಿಡುವುದಿಲ್ಲ. ಮೊದಲೆರಡು ಬಗೆಯ ಸ್ನೇಹಿತರು ಸಾಮಾನ್ಯ, ಆದರೆ ಈ ಮೂರನೆಯ ಬಗೆಯ ಗೆಳೆಯ ಸಿಗುವುದು ಎಲ್ಲೋ ಕೋಟಿಗೊಬ್ಬ. ಇವರ ಹತ್ತಿರ ನೀನು ನಿಶ್ಚಿಂತನಾಗಿ ನಿನ್ನೆಲ್ಲ ಮಾತುಗಳನ್ನು ಹೇಳಿಕೊಳ್ಳಬಹುದು. ಇವರು ಕೇಳುವುದಷ್ಟೇ ಅಲ್ಲ, ಮರಳಿ ಸಲಹೆ ಅಥವಾ ಸಹಾಯ ಮಾಡುತ್ತಾರೆ. ಅದೃಷ್ಟವಿದ್ದರೆ ಇಂತಹ ಜನ ಸಿಗುತ್ತಾರೆ. ಇದನ್ನು ನೀನು ಅನುಭವದಿಂದ ಕಂಡುಕೊಳ್ಳಬೇಕು. ತಾಯಿ ಮೊಲ ಮರಿಯನ್ನು ನೋಡುತ್ತಾ ಹೇಳಿತು, ಮಗು, ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವುದು ಬಲು ಕಠಿಣ. ಜನ್ಮ ಕಳೆದರೂ ಅರ್ಥವಾಗುವುದಿಲ್ಲ, ಏಕೆಂದರೆ ಬಹಳಷ್ಟು ಅನುಭವಗಳು ಸಾಂದರ್ಭಿಕವಾಗಿ ಆಗಿರುತ್ತವೆ. ಆದ್ದರಿಂದ ನೀನು ಎಲ್ಲರೊಂದಿಗೆ ಆತ್ಮೀಯವಾಗಿರು. ಇತರರು ನಿನ್ನೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೆಂದು ನೋಡಬೇಡ. ನೀನು ಚೆನ್ನಾಗಿ ನಡೆದುಕೊಳ್ಳು. ನಿನಗೆಷ್ಟೇ ತೊಂದರೆ ಮಾಡಿದರೂ, ಹಾನಿಯಾದರೂ ನಿನ್ನ ಮನದ ಮೇಲೆ ಅದರ ಪರಿಣಾಮ ಆಗಗೊಡಬೇಡ. ಇದರಿಂದ ನಿನ್ನ ಮನದಲ್ಲಿ ಒತ್ತಡ ಉಂಟಾಗುವುದಿಲ್ಲ. ಹಾಗೇನಾದರೂ ಆದಲ್ಲಿ ಮೂರನೆಯ ಬಗೆಯ ಗೆಳೆಯನಿದ್ದರೆ ಅವನಲ್ಲಿ ಹೇಳಿಕೊ. ಯಾವುದೇ ಘಟನೆ, ಮಾತು ಆ ಕ್ಷಣಕ್ಕೆ ಇರುತ್ತದೆ. ನೆನಪಿಟ್ಟಿಕೊ, ಎಷ್ಟೋ ಜನ ನಿನ್ನ ಪರೀಕ್ಷೆ ಮಾಡುತ್ತಿರುತ್ತಾರೆ. ನಿನ್ನೆದರು ಇತರ ತೆಗಳುತ್ತಾರೆ, ನಂತರ ನೀನು ಆ ಕ್ಷಣಕ್ಕೆ ಹೇಳಿದ್ದನ್ನು ಅವರಿಗೆ ಹೇಳುತ್ತಾರೆ. ತಾವು ಅಂದದ್ದು ಮಾತ್ರ ಹೇಳುವುದಿಲ್ಲ, ಪರಿಣಾಮ ಮಾನಸಿಕ ಹಿಂಸೆ. ಆಡಿದ ಮಾತು ಬಿಟ್ಟ ಬಾಣ ಎಂದು ಹಿಂಪಡೆಯಲಾಗದು.
ಎಲ್ಲಿ ಮಾತಿಗೆ ಮಾನ್ಯತೆ ಇಲ್ಲವೋ ಅಲ್ಲಿ ನಿನ್ನ ಅಭಿಪ್ರಾಯ ಹೇಳಬೇಡ, ಯಾರ ಬಗ್ಗೆ ಒಳ್ಳೆಯ ಕೆಟ್ಟ ಅಭಿಪ್ರಾಯ ಹೊಂದಬೇಡ. ನೀನೊಬ್ಬನೇ ಗೆಳೆಯರ ಮನೆಗೆ ಹೋಗುವುದಲ್ಲ, ಅವರು ನಿನ್ನ ಕಡೆ ಬರಬೇಕು. ಆಗಲೇ ಗೆಳೆತನ ಬೆಸೆಯುತ್ತದೆ. ಎಲ್ಲರೂ ಒಳ್ಳೆಯವರೇ, ಬೇಕಾದವರೇ. ಗೆಳೆತನ ಒತ್ತಾಯದಿಂದ ಬರುವುದಿಲ್ಲ, ಅದು ನಮ್ಮೊಳಗೆ ಇರಬೇಕು. ಆಗ ನಿಜವಾದ ಗೆಳೆತನ, ಗೆಳೆಯ, ಗೆಳತಿ ಸಿಗುತ್ತಾರೆ. ಮರಿಮೋಲ ತಾಯಿಯ ಮಾತು ಕೇಳಿ ಹೇಳಿತು, ಅಮ್ಮ ನನಗೀಗ ತಿಳಿಯಿತು. ಇನ್ನು ಮೇಲೆ ಎಲ್ಲರೊಂದಿಗೆ ಇರುತ್ತೇನೆ. ಎಲ್ಲಿಯೂ ಯಾರ ಬಗ್ಗೆ ಮಾತನಾಡುವುದಿಲ್ಲ, ಮನಃಪೂರ್ವಕ ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ಅವರಿಂದ ಏನೂ ಬಯಸುವುದಿಲ್ಲ, ಯಾವುದನ್ನೂ ಮನೆಗೆ ತರುವುದಿಲ್ಲ, ಅಲ್ಲಿಯ ವಿಷಯ ಅಲ್ಲಿಯೇ ಬಿಟ್ಟು ಬಂದು ಬಿಡುತ್ತೇನೆ. ಈಗ ಬಂದೆ ಎಂದು ಆಡಲು ಗೆಳೆಯರೆಡೆ ಓಡಿಹೋಯಿತು.